ಸೊ ವಿಡಿಯೋ ಶೂಟ್ ಮಾಡಿದಾಗಿದೆ. ಸೊ ಮೇಕಪ್ ಹಿಂಗೆ ರಿಮೂವ್ ಮಾಡ್ತೀನಿ. ಸಿಂಪಲ್ ಆಗಿ ಕೊಬ್ಬರಿ ಎಣ್ಣೆಲ್ಲ ಡಬಲ್ ಕ್ಲೆನ್ಸ್ ಮಾಡಿ ಆಮೇಲೆ ಟೋನರ್ ಯೂಸ್ ಮಾಡಿ ಆಮೇಲೆ ಫೇಸ್ ವಾಶ್ ಯೂಸ್ ಮಾಡಿಲ್ಲ ಸೊ ನಾನು ಹಾಯ್ ಈಗ ಅಷ್ಟೇ ವಿಡಿಯೋ ಮುಗಿಸಿದ್ದಾಗಿದೆ. ಸೊ ಶೂಟ್ ಮಾಡ್ಕೊಂಬಂದಮೇಲೆ ಮೇಕಪ್ ರಿಮೂವ್ ಮಾಡಬೇಕಲ್ಲ. ಸೊ ಮೇಕಪ್ ರಿಮೂವ್ ಮಾಡೋಕ್ಕೆ ನಾನು ಸಿಂಪಲಾಗಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಸೊ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ನಾವು ಮೇಕಪ್ ರಿಮೂವ್ ಮಾಡಿ ಆಮೇಲೆ ಫೇಸ್ ವಾಶ್ ಅಂದರೆ ಫೇಸ್ ವಾಶ್ ಇಲ್ಲ ಅಂದರೆ ಮೈಲ್ಡ್ ಸೋಪಿಂದ ಮುಖನ ವಾಶ್ ಮಾಡಿ ಅದಾದಮೇಲೆ ಟೋನರ್ ಯೂಸ್ ಮಾಡಿ ಅದಾದಮೇಲೆ ಮಾಯ್ಶ್ಚರೈಸರ್ ಯೂಸ್ ಮಾಡಿದರೆ ನಮ್ಮ ಮೇಕಪ್ ರಿಮೂವ್ ಮಾಡೋ ಕೆಲಸ ಮುಗೀತು. ಸೊ ಇದು ಹೇಗೆ ನಾನು ರಿಮೂವ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಎಸ್, ಕೋಕೋನಟ್ ಆಯಿಲ್, ಹೋಮ್ ಮೇಡ್ ಕೋಕೋನಟ್ ಆಯಿಲ್, ಕೋಲ್ಡ್ ಕಂಪ್ರೆಸ್ ಕೋಕೋನಟ್ ಆಯಿಲ್ ಏನಿದೆ ಅದು ತುಂಬ ಬೆಸ್ಟು. ಮತ್ತು ಯಾರು ನಿಮಗೆ ನಂಬಿಕೆ ಇದೆ ಹೋಮ್ ಮೇಡ್ ಮಾಡೋದು ಅಂಥ ಕಡೆ ತೊಗೊಳ್ಳಿ ಓಕೆ, ಇಲ್ಲ ಆರ್ಗ್ಯಾನಿಕ್ ಸಿಗುತ್ತೆ ಅದನ್ನು ತೊಗೊಳ್ಳಿ ಓಕೆ. ಬಟ್ ನೀವು ಯಾವುದ್ಯಾವುದೋ ಬ್ರ್ಯಾಂಡ್ದೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಬ್ರ್ಯಾಂಡು ತುಂಬಾ ಡೂಪ್ಲಿಕೇಟ್ ಬರುತ್ತೆ, ಅದು ಸ್ಕಿನ್ ತುಂಬ ಹಾಳಾಗುತ್ತೆ. ನಾನಿಲ್ಲಿ ವೆಟ್ ಕ್ಲಾತು, ವೆಟ್ ಟಿಶ್ಯೂ ಇಲ್ಲ ಕಾಟನ್ ಯಾವುದಿರುತ್ತೋ ಮನೇಲಿ ಅದನ್ನು ತೊಗೊಂಡು ರಿಮೂವ್ ಮಾಡ್ತೀನಿ. ಸೊ ಇದು ಈಗ ಕಣ್ಣಿಂದು ಡಬಲ್ ಕ್ಲೆನ್ಸ್ ಆಮೇಲೆ ಮಾಡೋಣ ಇನ್ನೊಂದು ಸತಿ. ಈಗ ಬರೀ ಕೋಕೋನಟ್ ಆಯಿಲಲ್ಲಿ ಚೆನ್ನಾಗಿ ಮಸಾಜ್ ಮಾಡೋದು. ಅಂದರೆ ನೀವು ಎಷ್ಟೇ ಒಳ್ಳೆ ಕ್ಲೆನ್ಸಿಂಗ್ ಮಿಲ್ಕ್ ತೊಗೊಂಡ್ರು ಅದೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಆ್ಯಕ್ಚುಲಿ ಮುಂಚೆ ಎಲ್ಲ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಜಸ್ಟ್ ಕೊಬ್ಬರಿ ಎಣ್ಣೆ ಹಾಕೋದು, ಮುಖ ಉಜ್ಜೋದು, ಆಮೇಲೆ ಒಂದು ಮೈಲ್ಡ್ ಸೋಪು ಯಾವ್ದು ಯೂಸ್ ಮಾಡ್ತೀವೋ ಆ ಸೋಪಲ್ಲಿ ಮುಖ ತೊಳೆದು ಇದ್ದೆ. ಬಟ್ ಈಗೀಗ ಸ್ವಲ್ಪ ಸ್ಕಿನ್ನ ಕೇರ್ ಮಾಡ್ತಾಯಿದ್ದೀನಿ. ಈಗ ಒಂದು 2-3 ಮಂತ್ಸಿಂದ ಫೀಲಿಂಗ್ ಬೆಟರ್. ನನ್ನ ಸ್ಕಿನ್ ಮೊದಲಿಗಿಂತ ಸ್ವಲ್ಪ ಬೆಟರ್ ಆಗಿದೆ. ಸೊ ಈಗ ಇನ್ನೊಂದು ಸತಿ ಆಯಿಲ್ ಹಾಕಿ ಮಸಾಜ್ ಮಾಡಿ ಕ್ಲೆನ್ಸ್ ಮಾಡ್ತಾಯಿದ್ದೀನಿ. ಸೊ ಈಗೆಲ್ಲ ಹೋಯಿತು ಕಂಪ್ಲೀಟ್. ಕಾಜಲ್ ಸ್ವಲ್ಪನೇ ಹಾಕಿದ್ದು ನಾನು. ಈಗ ಮಸಾಜ್ ಮಾಡೋಣ. ಕೊಬ್ಬರಿ ಎಣ್ಣೆ ಚೆನ್ನಾಗಿ ಒಳಗಡೆ ಹೋಗಿ ಮೇಕಪ್ ಈಚೆ ಬರಬೇಕು. ನಾನು ಸ್ವಲ್ಪ ಕಡಿಮೆನೇ ಮೇಕಪ್ ಹಾಕ್ಕೊಂಡಿದ್ದು, ಜಾಸ್ತಿ ಹಾಕ್ಕೊಂಡಿಲ್ಲ. ಸೊ ಹಂಗಾಗಿ ಅಷ್ಟೊಂದು ವ್ಯತ್ಯಾಸ ಗೊತ್ತಾಗ್ತಿಲ್ಲ. ಸೊ ಇವಾಗ ಕ್ಲೀನ್ ಮಾಡೋಣ. ನೋಡಿ ಅಷ್ಟೊಂದು ಹಾಕಿಲ್ಲ ಮೇಕಪ್ ನಾನು. ಬಟ್ ಇಷ್ಟೇ ಕಡಿಮೆ ಮೇಕಪ್ ಹಾಕಿದ್ರೂ ಇಷ್ಟು ರೊಟೀನ್ ಮಾಡಲೇಬೇಕಂತೆ. ನಾನು ಮುಂಚೆ ಎಲ್ಲ ಇದು ಮಾಡ್ತಾ ಇರಲಿಲ್ಲ ಹೇಳ್ದಂಗೆ. ಬಟ್ ಮೇಕಪ್ ರಿಮೂವ್ ಮಾಡ್ತಿದ್ದೆ, ಬಟ್ ತುಂಬ ಕೇರ್ ತೊಗೊತಾ ಇರಲಿಲ್ಲ. ಇವಾಗೇ ನಾನು ಮಾಯ್ಶ್ಚರೈಸರು, ಸನ್ಸ್ಕ್ರೀನು, ಟೋನರು ಅಂತ ಎಲ್ಲ ಬಳಸೋಕ್ಕೆ ಶುರು ಮಾಡಿರೋದು. ಈಗ ಒಂದು 2 ಮಂತ್ಸಿಂದ ಫೀಲಿಂಗ್ ಬೆಟರ್. ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಇತ್ತೀಚೆಗೆ. ನೋಡಿ ಅಷ್ಟೊಂದೇನು ಮೇಕಪ್ ಇಲ್ಲ, ಕಂಪ್ಲೀಟ್ ಕ್ಲೆನ್ಸ್ ಆಗಿದೆ. ಬಟ್ ಆದರೂ ಇನ್ನೊಂದು ಸತಿ ನಾನು ಮಸಾಜ್ ಮಾಡ್ತೀನಿ ಕೊಬ್ಬರಿ ಎಣ್ಣೆಯಿಂದ. ನೋಡಿ ರಬ್ ಮಾಡಿಕೊಂಡು ಮತ್ತೆ ಒಂದು ಸತಿ ಮಸಾಜ್ ಮಾಡಿಬಿಡ್ಬೇಕು ಚೆನ್ನಾಗಿ. ಕತ್ತೂ ಅಷ್ಟೇ 2 ಸತಿ ಕ್ಲೆನ್ಸ್ ಮಾಡಲೇಬೇಕು. ನಾವು ಕತ್ತಿಗೂ ತುಂಬ ಚೆನ್ನಾಗೇ ಮೇಕಪ್ ಹಾಕಿರ್ತೀವಿ ಅಲ್ಲ, ಸೊ ಹಾಗಾಗಿ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಈಗ ಇದರಲ್ಲೂ ಅಷ್ಟೊಂದು ಮೇಕಪ್ ಹಾಕಿಲ್ಲ ನಾನಿವತ್ತು. ಇದಾದಮೇಲೆ ಈ ಆಯಿಲ್ ಕಂಟೆಂಟ್ ಏನಿದೆ ಅದು ನೀಟಾಗಿ ಒರೆಸ್ಬೇಕು ನಾವು, ಮುಖದಲ್ಲಿ ಉಳಿಸ್ಬಾರ್ದು. ಆದರೆ ಸ್ವಲ್ಪ ಸ್ವಲ್ಪ ಉಳಿದಿರುತ್ತೆ, ಅದು ಫೇಸ್ ವಾಶ್ ಮಾಡಿದಾಗ ಹೊರಟೋಗುತ್ತೆ. ಬಟ್ ಎಷ್ಟು ಸಾಧ್ಯನೋ ಅಷ್ಟು ನಾವು ಕ್ಲೀನಾಗಿ ಒರೆಸ್ಬಿಡ್ಬೇಕು. ನೀವು ಕಾಟನ್ ತೊಗೊಂಡ್ರೆ ಬೆಟರು. ಬಟ್ ನನ್ನ ಫೇವ್ರೆಟ್ ಪೋರ್ಷನ್ ಇದು. ಲಿಪ್ಸ್ಟಿಕ್ ತೆಗಿಯೋಕ್ಕೆ ಮನಸ್ಸೇ ಆಗಲ್ಲ ಗೊತ್ತಾ, ಬಟ್ ಸ್ಟಿಲ್ ತೆಗಿಲೇಬೇಕು. ಆಯಿತು, ಕಂಪ್ಲೀಟಾಗಿ ಹೋಯಿತು. ಓಕೆ, ಫೇಸ್ ವಾಶ್ ಮಾಡೋಕ್ಕೆ ನಾನು ಒಂದು ಪೌಡರ್ ಯೂಸ್ ಮಾಡ್ತೀನಿ. ಆ ಪೌಡರ್ನ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಇದೇ ತುಂಬ ಲೆಂತ್ ಇದೆ. ಸೊ ಹಾಗಾಗಿ ಈ ಒಂದು ಆರ್ಗ್ಯಾನಿಕ್ ಪೌಡರ್ ಮನೆಯಲ್ಲೇ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಈಗ ಅದೇ 2 ಮಂತ್ಸಿಂದ ಇದನ್ನು ಕೂಡ. ಇದನ್ನು ಹೆಂಗೆ ಪ್ರಿಪೇರ್ ಮಾಡೋದು ಅಂತ ಇನ್ನೊಂದು ವೀಡಿಯೋ ಮಾಡ್ತೀನಿ ನಾನು ನಿಮಗೆ. ತುಂಬ ಎಫೆಕ್ಟಿವ್ ಆರ್ಗ್ಯಾನಿಕ್ ಪೌಡರ್ ಇದು, ಹೋಮ್ ಮೇಡ್. ನನಗಂತೂ ತುಂಬಾ ಸೂಟ್ ಆಗಿದೆ. ಅಂದರೆ ತುಂಬ ಕ್ಲೆನ್ಸ್ ಆಗುತ್ತೆ ಸ್ಕಿನ್ನು, ಮತ್ತು ಎಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತ್ ಫೀಲ್ ಕೊಡುತ್ತೆ. ಏನು ಒಂಚೂರು ನಮಗೆ ಅಲ್ಲಿ ಫೇಸಲ್ಲಿ ಏನೂ ಉಳಿದಿರಲ್ಲ. ಟೋನರ್ ಅಪ್ಲೈ ಮಾಡಿದಾಗ ನಿಮಗೆ ತೋರಿಸ್ತೀನಿ ನಾನು. ಸೋಪ್ಗಿಂತ ಫಾರ್ ಬೆಟರ್. ಬಟ್ ನಾನು ಆ ಸೋಪ್ ಕೂಡ ಯೂಸ್ ಮಾಡ್ತೀನಿ, ಮೈಲ್ಡ್ ಸೋಪು. ಸೊ ಈಗ ವಾಶ್ ಮಾಡಿ ಆಯಿತು.
ಈಗ ಮತ್ತೆ ಸೋಪ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ನಿ ಫ್ರೆಂಡ್ಲಿ ಸೋಪ್ ಅಂತ ನನಗೆ ತುಂಬ ಹಿಂದೆ ಯಾರೋ ಸಜೆಸ್ಟ್ ಮಾಡಿದರು ಡಾಕ್ಟ್ರು. ಯೂಸ್ ಮಾಡೋದು ಬಿಟ್ಟಿದ್ದೆ. ಈಗ ಮತ್ತೆ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಇದು ಮುಗಿದ್ಮೇಲೆ ಮತ್ತೆ ಇದನ್ನ ಯೂಸ್ ಮಾಡಲ್ಲ. ಒಂದೆರಡು ಪಿಂಪಲ್ ಬಂದಿತ್ತು ಅಂತ ಇದನ್ನ ಯೂಸ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ಎಲ್ಲ ಬೇರೆ ಬೇರೆ ಟ್ರೈ ಮಾಡ್ತೀನಿ. ಸೊ ಆಬ್ವಿಯಸ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸೋಪ್ ಹಾಕುವಾಗ ಅಥವಾ ಫೇಸ್ ವಾಶ್ ಹಾಕುವಾಗ ನಾವು ಚೆನ್ನಾಗಿ ಮಸಾಜ್ ಮಾಡಬೇಕು ಆ್ಯಂಡ್ 2 ಸತಿ ವಾಶ್ ಮಾಡಬೇಕು. ಇಲ್ಲ ಅಂದರೆ ಎಷ್ಟೇ ಒಳ್ಳೆ ಯಾವ ಬ್ರ್ಯಾಂಡಿಂದು ಸೋಪು ಅಥವಾ ಫೇಸ್ ವಾಶ್ ಯೂಸ್ ಮಾಡಿದ್ರು ಅದು ವರ್ಕ್ ಆಗೋಲ್ಲ, ವೇಸ್ಟ್ ಆಗುತ್ತೆ. ನೋಡಿ ಎಷ್ಟು ಕ್ಲೀನ್ ಅನ್ನಿಸ್ತಾ ಇದೆ ಮತ್ತು ಫ್ರೆಶ್ ಅನ್ನಿಸ್ತಾ ಇದೆ, ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ಸೊ ಈಗ ಚೆನ್ನಾಗಿ ಸಾಫ್ಟಾಗಿ ಇದನ್ನು ಡ್ರೈ ಮಾಡಬೇಕು. ನೆಕ್ಸ್ಟು ಟೋನರ್, ಬಾಡಿ ಶಾಪ್ದು ವಿಟಮಿನ್ ಇ ಇರುವಂತಹ ಟೋನರ್ ಇದು. ನೀವು ಯಾವಾಗಲೂ ಟೋನರ್ ಅಪ್ಲೈ ಮಾಡಬೇಕಾದ್ರೆ ತುಂಬ ಕಾಟನ್ ತೊಗೊಂಡ್ರೆ ಬರೀ ಕಾಟನ್ಗೆ ಹೊರಟೋಗುತ್ತೆ ಇದು. ಹಾಗಾಗಿ ನಾನಿಲ್ಲಿ 2 ಫಿಂಗರ್ ಅಷ್ಟು ಮಾತ್ರ, ಅದು ಎಷ್ಟು ಹಿಡಿಸುತ್ತೆ 2 ಫಿಂಗರು ಅಷ್ಟು ಮಾತ್ರ ನಾನು ಕಾಟನ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಡ್ರಾಪ್ಸ್ ಮಾತ್ರ ನಾನು ಟೋನರ್ ಹಾಕಿರೋದು. ಇಡೀ ಫೇಸ್ಗೆ 2 ಡ್ರಾಪ್ಸ್ ಆರಾಮಾಗುತ್ತೆ. ನಿಮ್ಗೆ ಬೇಕು ಅಂದರೆ ಇನ್ನೊಂದು ಸತಿ ಇನ್ನೂ 2 ಡ್ರಾಪ್ಸ್ ಹಾಕ್ಬಿಟ್ಟು ರಬ್ ಮಾಡ್ಬೋದು. ಟೋನರ್ ಅಪ್ಲೈ ಮಾಡಿದಾಗ ಕ್ಲೀನ್ ಕಾಟನ್ ಬರಬೇಕು, ಅಷ್ಟು ಚೆನ್ನಾಗಿ ಫೇಸು ಕ್ಲೆನ್ಸ್ ಆಗಿರಬೇಕು. ನಾವು ನೋಸ್ ಮತ್ತು ಲಿಪ್ಸ್ ಆಚೆ ಈಚೆ ಚೆನ್ನಾಗಿ ರಬ್ ಮಾಡಬೇಕು, ಇಲ್ಲಾಂದರೆ ಅಲ್ಲಿ ಡರ್ಟಿನೆಸ್ ಹಾಗೆ ಉಳ್ಕೊಂಬಿಡತ್ತೆ. ಟೋನರ್ನ ಇತಿಮಿತಿನಲ್ಲಿ ತುಂಬ ಚೆನ್ನಾಗಿ ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದ ಕಣ್ಣು ಹತ್ರ ಹುಷಾರಾಗಿ ಅಪ್ಲೈ ಮಾಡಬೇಕು. ತುಂಬ ತೊಗೊಂಡು ಒಳಗೆ ಹೋಗಿಸ್ಕೋಬಾರ್ದು. ಸೊ ಈಗ ಮಾಯ್ಶ್ಚರೈಸರ್ ಹಚ್ಚುವಂಥ ಸಮಯ. ಅಯ್ಯೋ ಜಾಸ್ತಿ ಬಿಟ್ಬಿಡ್ತು. ಎನಿವೇಸ್ ನಮಗೆ ಒಂದು 5-6 ಡ್ರಾಪ್ಸ್ ಮೋರ್ ದೆನ್ ಎನಫ್ ಫೇಸ್ಗೆ. ಬಟ್ ಇಲ್ಲಿ ಜಾಸ್ತಿ ಬಂದಿದೆ, ಪರವಾಗಿಲ್ಲ. ಈಗ ಇದನ್ನು ಜಾಸ್ತಿ ಮೆತ್ತಿ ಅದನ್ನು ತುಂಬ ಮಸಾಜ್ ಮಾಡಬೇಕು, ಹಾಗಾದರೆ ಚೆನ್ನಾಗಿರುತ್ತೆ. ಆ ಥರ ಎಲ್ಲ ಏನಿಲ್ಲ. ಜಸ್ಟ್ ನಾವು ಕ್ಲೀನಾಗಿರೋ ಫೇಸ್ ಮೇಲೆ 1 ಡ್ರಾಪ್ ಕೆನ್ನೆಗೆ ಹಾಕಿ ಮಸಾಜ್ ಮಾಡಿದ್ರೆ ಎಷ್ಟೊಂದು ಚೆನ್ನಾಗಿ ಅದು ಕಂಪ್ಲೀಟ್ ಕವರ್ ಆಗುತ್ತೆ. ಸೊ ಕ್ಲೀನಾಗಿರಬೇಕು ಮತ್ತು ಕಡಿಮೆನೇ ತೊಗೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ಸೊ ಇದು ಜಾಸ್ತಿ ಬಂದಿರೋದ್ರಿಂದ ವೇಸ್ಟ್ ಮಾಡಲ್ಲ, ನಾನು ಎಲ್ಲ ಕತ್ತಿಗೆ ಎಲ್ಲ ಅಪ್ಲೈ ಮಾಡ್ಕೋತೀನಿ ಆಮೇಲೆ. ಸೊ ಫೇಸ್ಗೆ ತುಂಬ ಒಂಥರ ರಿಲ್ಯಾಕ್ಸ್ ಫೀಲ್ ಆಗ್ತಾಯಿದೆ. ಒಂದು ಸಣ್ಣ ಮಸಾಜ್ ಮಾಡೋದನ್ನು ಮರಿಬಾರ್ದು ಯಾವಾಗಲೂ. ಸೊ ಅದು ಅಷ್ಟು ಮಸಾಜ್ ಮಾಡಿದ್ರೇ ಅದು ಮಾಯ್ಶ್ಚರೈಸರ್ ಸ್ಕಿನ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈಗ ಒಂಥರ ಸಾಫ್ಟ್ ಫೀಲ್ ಆಗ್ತಾಯಿದೆ. ಇನ್ನೊಂದು ಸತಿ ನಾನು ಆ್ಯಕ್ಚುಲಿ ಕೈಗೆ ರಬ್ ಮಾಡಿ ಆಮೇಲೆ ಮುಖಕ್ಕೆ ರಬ್ ಮಾಡಬಾರ್ದು, ಬಟ್ ನಾನು ಇಲ್ಲಿ ಜಾಸ್ತಿ ಇತ್ತು ಅನ್ನೋ ಕಾರಣಕ್ಕೆ ಆ ಥರ ಮಾಡಿದ್ದೀನಿ. ಎನಿವೇಸ್ ಒಂದು ಸಣ್ಣ ಮಸಾಜ್ ಮಾಡಬೇಕು ಅಂದನ ಎಷ್ಟು 30 ಸೆಕೆಂಡ್ಸ್ ಒಳಗೆ ಮುಗ್ದೋಗುತ್ತೆ. ಸೊ ಈ ಥರ ಒಂದು ಸಣ್ಣ ಮಸಾಜ್ ಮಾಡಿ, ಕಣ್ಣಿಗೂ ಅಷ್ಟೇ ತುಂಬ ಅಪ್ಲೈ ಮಾಡಬಾರ್ದು. ನಮ್ಮ ಕೈಯಲ್ಲಿ ಏನು ಉಳ್ದಿರುತ್ತೆ ಅದು ಸಾಕಾಗುತ್ತೆ. ನೀವು ಐ ಕ್ರೀಮ್ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದನ್ನು ಇಷ್ಟೂ ಕೂಡ ಅಪ್ಲೈ ಮಾಡಬಾರ್ದು. ಸೊ ಇಷ್ಟು ನನ್ನ ಸ್ಕಿನ್ ಕೇರ್ ರೂಟೀನ್. ಅದು ನೈಟ್ ಟೈಮು ತುಂಬ ಸಿಂಪಲ್ಲಾಗಿ ಇತ್ತೀಚೆಗೆ ಶುರು ಮಾಡಿರೋದು, ಬಟ್ ತುಂಬ ಎಫೆಕ್ಟಿವ್ ಆಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ಈ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ತುಂಬ ಸಿಂಪಲ್, ಆದರೆ ದಯವಿಟ್ಟು ಕ್ಷಮಿಸಿ, ವಿಡಿಯೋ ಲೆಂತಿ ಆಗಿದೆ ಅಂತ ಅನಿಸಿದ್ರೆ ಬೈಕೋಬೇಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.